ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ಸ್ ವತಿಯಿಂದ 100 ಪಾಲ್ ಹ್ಯಾರಿಸ್ ಫೆಲೋ ಕ್ಲಬ್ ಸೆಲೆಬ್ರೇಷನ್ ಮತ್ತು ನೂತನ ಪದಾಧಿಕಾರಿಗಳ ನೇಮಕ ಸಮಾರಂಭವು ಬೀದರ್ ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಭವ್ಯವಾಗಿ ಜರುಗಿತು. Director of the Rotary Club of Bidar Silver Star. Please tell us the President and Secretary who is as the dedication. Yes, Director of the Rotary Club of Bidar Silver Star. I pledge to discharge my duties with integrity, dedication and fairness. ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ರೋಟರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ 2025ರಿಂದ 27ರ ರೋಟರಿಯನ್ AKS ಫ್ಲೈಟ್ ಲೆಫ್ಟಿನೆಂಟ್ KP ನಾಗೇಶ್ ಅವರು 100 ಪಾಲ್ ಹ್ಯಾರಿಸ್ ಫೆಲೋ ಕ್ಲಬ್ ಧ್ವಜವನ್ನು ವಿತರಿಸಿದರು ಹಾಗೂ 2025 ಮತ್ತು 26ನೇ ಸಾಲಿನ ಹುದ್ದೆಗೇರಿದಂತ ಸದಸ್ಯರ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. Thank you. ಇನ್ನು ಇದೇ ವೇಳೆ ರೋಟರಿ ಸಿಲ್ವರ್ ಸ್ಟಾರ್ಸ್ನ ನೂತನ ಅಧ್ಯಕ್ಷರಾಗಿ ಆದಿಶ್ ಆರ್ವಾಲಿ ಹಾಗೂ ಕಾರ್ಯದರ್ಶಿಯಾಗಿ ಕಿರಣ್ ಸಾಮ್ವೆಲ್ ಅಧಿಕಾರವನ್ನು ಸ್ವೀಕರಿಸಿದರು. ಇನ್ನು ಜಂಟಿ ಕಾರ್ಯದರ್ಶಿಯಾಗಿ ಭಾವೇಶ್ ಪಾಟೀಲ್, ಖಜಾಂಚಿಯಾಗಿ ಅಂಬರೀಶ್ ಅಂಬೆಸಂಗೆ, ಮೀಡಿಯೇಟ್ ಪಾಸ್ಟ್ ಪ್ರೆಸಿಡೆಂಟ್ ಆಗಿ ಪುನೀತ್ ಸಿಂಗ್, ಸದಸ್ಯತ್ವ ಅಭಿವೃದ್ಧಿ ನಿರ್ದೇಶಕರಾಗಿ ಸ್ಫೂರ್ತಿ ಧನ್ನೂರ್, TRF ನಿರ್ದೇಶಕರಾಗಿ ನವೀನ್ ಗೋಯಲ್, ಕಲಿಕೆ ಮತ್ತು ತರಬೇತಿ ನಿರ್ದೇಶಕರಾಗಿ ಲವನೀತ್ ಸಿಂಗ್, ಪಬ್ಲಿಕ್ ಇಮೇಜ್ ಮತ್ತು PR ನಿರ್ದೇಶಕರಾಗಿ ಮಂಜುನಾಥ್ ಹೂಗಾರ್, ಸರ್ವಿಸ್ ಪ್ರಾಜೆಕ್ಟ್ ನಿರ್ದೇಶಕರಾಗಿ ಆನಂದ್ ಕುಲಕರ್ಣಿ, ಯುವಜನ ಸೇವಾ ನಿರ್ದೇಶಕರಾಗಿ ಅಮೋಲ್ ಜಾಧವ್, ಕ್ಲಬ್ ಆಡಳಿತ ನಿರ್ದೇಶಕರಾಗಿ ಗುರು ಸಿಂಧೋಲ್ ಕಾರ್ಯನಿರ್ವಹಿಸಲಿದ್ದಾರೆ. ಸರ್ಜೆಂಟ್ ಅಟ್ ಆರ್ಮ್ಸ್ ಆಗಿ ಕೀರ್ತಿ ವಾಲೆ, ಬುಲೆಟಿನ್ ಮತ್ತು ಕಮ್ಯುನಿಕೇಷನ್ ನಿರ್ದೇಶಕರಾಗಿ ಸಹನಾ ಪಾಟೀಲ್, ಫೆಲೋಶಿಪ್ ನಿರ್ದೇಶಕರಾಗಿ ಮನೀಶ್ ಸಿಂಧೋಲ್, ಶಾಂತಿ ನಿರ್ಮಾಣ ಮತ್ತು ಸಂಘರ್ಷ ತಡೆ ನಿರ್ದೇಶಕರಾಗಿ ಮಹೇಶ್ ಚಿಮ್ಕೋಡೆ, ಇನ್ನು ರೋಗ ನಿರೋಧಕ ಮತ್ತು ಚಿಕಿತ್ಸೆ ನಿರ್ದೇಶಕರಾಗಿ ಡಾಕ್ಟರ್ ವೈಭವ್ ಭದ್ಬಡೆ, ಜಲ ಸ್ವಚ್ಛತೆ ಮತ್ತು ಹೈಜೀನ್ ನಿರ್ದೇಶಕರಾಗಿ ಅಶೋಕ್ ಹೆಬ್ಬಾಳೆ, ತಾಯಿ ಮತ್ತು ಮಕ್ಕಳ ಆರೋಗ್ಯ ನಿರ್ದೇಶಕರಾಗಿ ಡಾಕ್ಟರ್ ಸಂಗಮೇಶ್ ವಡ್ಗವೆ, ಪರಿಸರ ಹಾಗೂ ಸ್ಥಿರತೆಯ ನಿರ್ದೇಶಕರಾಗಿ ಪೂಜಾ ಕೊಂಡಿ, ಪೋಲಿಯೋ ಸಂಯೋಜಕರಾಗಿ ಮಂಜುನಾಥ್ ಖೂಬಾ, ಸಮುದಾಯ ಆರ್ಥಿಕ ಅಭಿವೃದ್ಧಿ ನಿರ್ದೇಶಕರಾಗಿ ರಘುವೇಂದ್ರ ರೆಜಿಂತಾಲ್ ಹಾಗೂ ಅಂತಾರಾಷ್ಟ್ರೀಯ ಸೇವಾ ನಿರ್ದೇಶಕರಾಗಿ ಸುರೇಂದ್ರ ಸಿಂಧೋಲ್ ಅಧಿಕಾರವನ್ನು ಸ್ವೀಕರಿಸಿದರು. The leader, sitting leader, wants to hand over the charge as quick as possible. This announcement was made. Our charter president Puneet will just remove his collar. It can happen only in Rotary. Anyway, good time. You have done a wonderful job. And I request Satish to relieve his responsibility of taking the color. Thank you. Friends, I am very happy to install very active, dashing, dynamic leader who looks like a contractor, but when you listen to his biodata, a great leader who is really matching with his grandfather and Guru for all of us, Sultan Wali sir. Thank you for coming and witnessing this event. I would like to okay. I am very happy to
installing as the second president of the wonderful Silver Star Club, Bidar, on behalf of Rotary Governor Ravindra. So, with your presence, with all the presence of the dignitaries here, I am happy to install Adarsh Rajneesh Wali in the presence of both the parents. I very much both the parents, Anjana Madam and Rajneesh Wali to come here to witness. Please come here. You can come on the stage. You are very welcome. Please come. Since he is a bachelor, I am knowledge. And also, we have a pleasure of having Sir Susan Raghunathan sir. Well, friends, I am happy to install Adarsh Rajneesh Wali and the second president of the historical club. ನಂತರ ರೋಟರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ 2025ರಿಂದ 27ರ ಕೆಪಿ ನಾಗೇಶ್ ಅವರು ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಬೀದರ್ನ ಯುವಕರೆಲ್ಲರೂ ಸೇರಿ ರೋಟರಿ ಸಿಲ್ವರ್ ಸ್ಟಾರ್ಸ್ ಮೂಲಕ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಿದ್ದಾರೆ. ಅವರ ಈ ಕಾರ್ಯಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ದೂರದ ಬೆಂಗಳೂರಿನಿಂದ ಬೀದರ್ ನಗರಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ಎಂದು ಹೇಳಿದ್ದಾರೆ. ನಾನು ರೋಟರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಕೆಪಿ ನಾಗೇಶ್ ಬೆಂಗಳೂರಿನಿಂದ ಈ ಬೀದರ್ಗೆ ಬಂದು, ಬೀದರ್ನಲ್ಲಿ ವಿಶೇಷವಾಗಿ ಏನು ಅಂದರೆ ಯುವಕರೆಲ್ಲ ಸೇರಿ 40 ವರ್ಷದ ಕೆಳಗಿನ ಇರ್ತಕ್ಕಂಥ ಯುವಕರೆಲ್ಲ ಸೇರಿ ಒಂದು ಹೊಸ ಕ್ಲಬ್ಬನ್ನು ಸ್ಥಾಪನೆ ಮಾಡಿ ಅದಕ್ಕೆ ಅನೇಕ ಕೆಲಸಗಳನ್ನು ಮಾಡಿಕೊಟ್ಟಿರ್ತಕ್ಕಂಥ ಯುವಕರನ್ನು ಉತ್ತೇಜ ಕೊಡೋಕ್ಕೋಸ್ಕರ ನಾನು ಬೆಂಗಳೂರಿಂದ ಬಂದಿದ್ದೇನೆ. ನಮ್ಮ ರೋಟರಿ 10 ಹಲವು ಕೆಲಸಗಳನ್ನು ಮಾಡ್ತಾನೆ ಬಂದಿದೆ ವರ್ಷದಿಂದ. ಇತ್ತೀಚಿನ ದಿನಗಳಲ್ಲಿ ನಾವು ಫೋಕಸ್ ಮಾಡ್ತಾ ಇರೋದು ಹೆಲ್ತ್ ಬಗ್ಗೆ, ಎಜುಕೇಷನ್ ಬಗ್ಗೆ ಮತ್ತು ಎನ್ವೈರ್ಮೆಂಟ್ ಈಸ್ ದ ಮೋಸ್ಟ್ ಕನ್ಸರ್ನ್. ಅದರ ಬಗ್ಗೆ ನಾವು ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಒಳ್ಳೊಳ್ಳೆ ಕೆಲಸ ಮಾಡಲಿಕ್ಕೆ ನಾವು ಬಂದು ಈ ಯುವಕರ ಮುಖಾಂತರ ಈ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ ನಾವು ಹೊರಟಿದ್ದೀವಿ. ರೋಟರಿ ಇಂಟರ್ನ್ಯಾಷನಲ್ ಈಸ್ ಗ್ರೋಯಿಂಗ್ ಆ್ಯಂಡ್ ನಮ್ಮ ರೋಟರಿ ಇಂಟರ್ನ್ಯಾಷನಲ್ಲು ಇಡೀ ಪ್ರಪಂಚದಲ್ಲಿ 45,000 ಕ್ಲಬ್ಗಳಿವೆ. ಅದರಲ್ಲಿ ಇಂಡಿಯಾದಲ್ಲಿ 4,800 ಕ್ಲಬ್ ಇದೆ. ಅದರಲ್ಲಿ ನಮ್ಮ ಬೀದರ್ನಲ್ಲಿ 11 ಕ್ಲಬ್ ಇದೆ. ಅದರಲ್ಲಿ ವಿಶೇಷವಾಗಿ ಯುವಕರ ಒಂದು ಕ್ಲಬ್ಬು ಯುವಕ ಆದೀಶ್ ವಾಲಿ ಅವರ ನಾಯಕತ್ವದಲ್ಲಿ ಈ ಒಂದು ರೋಟರಿ ಸಿಲ್ವರ್ ಸ್ಟಾರ್ ಬೀದರ್ ಕ್ಲಬ್ಬು 2ನೇ ವರ್ಷಕ್ಕೆ ಕಾಲಿಟ್ಟು ಒಂದು ವಿಶೇಷವಾಗಿ ಎಲ್ಲ ಒಂದು ರಂಗದಲ್ಲೂ ಪ್ರಗತಿಯನ್ನು ಹೊಂದ್ತಾ ಇರ್ತಕ್ಕಂಥ ಕ್ಲಬ್ಬು ಆದೀಶ್ ಅವರ ನಾಯಕತ್ವದಲ್ಲಿ ಹೆಚ್ಚಿನ ಏಳಿಗೆ ಪಡಲಿ, ಅನೇಕ ಜೀವಗಳನ್ನು ಟಚ್ ಮಾಡಿ ಅವ್ರ ಜೀವನದಲ್ಲಿ ಖುಷಿ ತರಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಐ ಆಮ್ ವೆರಿ ಹ್ಯಾಪಿ ವಿತ್ ರೋಟರಿ ಸಿಲ್ವರ್ ಸ್ಟಾರ್ ಬೀದರ್. ನಂತರ ರೋಟರಿ ಕಲ್ಯಾಣ ವಲಯದ ಅಸಿಸ್ಟೆಂಟ್ ಗವರ್ನರ್ ಹಾವಶೆಟ್ಟಿ ಪಾಟೀಲ್ ಮಾತನಾಡಿ, ರೋಟರಿ ಸಿಲ್ವರ್ ಸ್ಟಾರ್ಸ್ನ ನೂತನ ಅಧ್ಯಕ್ಷ ಆದೀಶ್ ವಾಲಿ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ರೋಟರಿ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಕೆಪಿ ನಾಗೇಶ್ ಅವರು ಬಂದಿದ್ದು ಸಾಕಷ್ಟು ಹೆಮ್ಮೆ ಅನಿಸುತ್ತದೆ. ಇನ್ನು ಆದೀಶ್ ವಾಲಿ ನೇತೃತ್ವದಲ್ಲಿ ರೋಟರಿ ಸಂಸ್ಥೆ ಇನ್ನೂ ಹೆಚ್ಚು ಕೆಲಸಗಳನ್ನು ಬಯಸುತ್ತದೆ ಎಂದು ಅವರು ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ವಿಶೇಷ ದಿನ ಬೀದರಲ್ಲಿ. ಬೀದರ್ ಸಿಲ್ವರ್ ಸ್ಟಾರ್ನ ಒಂದು ನೂತನ ಅಧ್ಯಕ್ಷರಾಗಿ ನಮ್ಮ ಆದೀಶ್ ವಾಲಿ ಅವರು ಇವತ್ತು ಪದಗ್ರಹಣ ವಹಿಸಿಕೊಂಡಿದ್ದಾರೆ. ಅವರ ಒಂದು ಪದಗ್ರಹಣ ಕಾರ್ಯಕ್ರಮಕ್ಕೆ ನಮ್ಮ ರೋಟರಿಯ ಒಂದು ಆರ್ಯ ಡೈರೆಕ್ಟರ್ ಆದಂಥ ಕೆಪಿ ನಾಗೇಶ್ ಅವರು ಬಂದಿದ್ದಾರೆ. ಇದು ಒಂದು ಭಾಳ ನಮ್ಮದು ಹೆಮ್ಮೆಯ ವಿಷಯ. ಯಾಕಂದರೆ ಅವರು ಇಡೀ ಜಗತ್ತಿನಲ್ಲಿ ಅಂಥ ಒಂದು 17 ಜನ ಡೈರೆಕ್ಟರ್ ಇದ್ದಾರೆ. ಅದರಲ್ಲಿ ಇವರೊಬ್ಬರು ಅವರು ಒಂದು ನಮ್ಮ ಈ ಕ್ಲಬ್ಬಿಗೆ ಬಂದು ಈ ಒಂದು ಯಂಗ್ ಕ್ಲಬ್ ಬಿಲೋ 40 ಇಯರ್ಸ್ ಕ್ಲಬ್ಬಿಗೆ ಎಲ್ಲ ಸದಸ್ಯರಿಗೂ ಪ್ರಚೋದನೆ ಕೊಟ್ಟು ಒಂದು ಒಳ್ಳೆಯ ಒಂದು ಹುಮ್ಮಸ್ಸಿನಿಂದ ಈ ಒಂದು ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿ ಅವರಿಗೆ ಒಂದು ಆಶೀರ್ವಾದ ಮಾಡಿದ್ದಾರೆ. ಈ ನಮ್ಮ ಬರೋ ದಿನಗಳಲ್ಲಿ ನಾವು ಆದೀಶ್ ವಾಲಿ ಅವರಿಂದ ಒಂದು ಇನ್ನೂ ಹೆಚ್ಚಿನ ಒಂದು ಉತ್ತಮ ಕಾರ್ಯಗಳನ್ನು ರೋಟರಿ ಸಂಸ್ಥೆ ಬಯಸ್ತದೆ. ಅವರ ಒಂದು ಈ ವಯಸ್ಸಿನಲ್ಲಿ ಭಾಳಷ್ಟು ಸೇವೆಗಳು ಮಾಡಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತೇಳಿ ನಾನು ಅಸಿಸ್ಟೆಂಟ್ ಗವರ್ನರ್ ಹಾವಶೆಟ್ಟಿ ಪಾಟೀಲ್ ಮಾತಾಡ್ತೀನಿ. ಧನ್ಯವಾದ. ಬಳಿಕ ಸಿಲ್ವರ್ ಸ್ಟಾರ್ಸ್ ನೂತನ ಅಧ್ಯಕ್ಷ ಆದೀಶ್ ಆರ್ ವಾಲಿ ಮಾತನಾಡಿ, ರೋಟರಿಯ ನೂತನ ಪದಾಧಿಕಾರಿಗಳ ನೇಮಕಕ್ಕೆ ಸಾಮಾನ್ಯವಾಗಿ ಗವರ್ನರ್ ಬರ್ತಿದ್ರು, ಆದರೆ ಪ್ರಥಮ ಬಾರಿಗೆ ಇಂಟರ್ನ್ಯಾಷನಲ್ ಡೈರೆಕ್ಟರ್ ಆಗಮಿಸಿದ್ದು ಖುಷಿ ತಂದಿದೆ ಎಂದು ಹೇಳಿಕೊಂಡಿದ್ದಾರೆ. 1.5 ವರ್ಷದಿಂದ ಸಿಲ್ವರ್ ಸ್ಟಾರ್ಸ್ ಉಪಾಧ್ಯಕ್ಷನಾಗಿ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿದ್ದೇನೆ. ಇನ್ನು ಮುಂದೆಯೂ ಸಹ ಅಧ್ಯಕ್ಷನಾಗಿ ಆ ಕಾರ್ಯಗಳನ್ನು ಮುಂದುವರಿಸುತ್ತೇನೆ ಎಂದು ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರ್ ವತಿಯಿಂದ 100% PHF ಕ್ಲಬ್ ಸೆಲೆಬ್ರೇಷನ್ ಹಾಗೂ ಇನ್ಸ್ಟಾಲೇಷನ್ ಸೆರೆಮನಿಯನ್ನು ಆಯೋಜನೆ ಆಗಿತ್ತು ಇಲ್ಲಿ ಇನ್ಸ್ಪಿರಾ ರೆಸಾರ್ಟಲ್ಲಿ. ಇವತ್ತಿನ ದಿನ ಆರ್ ಡೈರೆಕ್ಟರ್ ರೋಟರಿಯನ್ AKS ಲೆಫ್ಟಿನೆಂಟ್ KP ನಾಗೇಶ್ ಸರ್ ಬೆಂಗಳೂರಿಂದ ನಮ್ಮ ಈ ರೋಟರಿ ಕ್ಲಬ್ ಬೀದರ್ಗೆ ಬಂದಿದ್ದಾರೆ. ಇದು ಇತಿಹಾಸವನ್ನು ರಚಿಸಿದ್ದಾರೆ. ಯಾಕಂದರೆ ಆರ್ ಡೈರೆಕ್ಟರ್ ಅವರು ಯಾವತ್ತು ಇನ್ಸ್ಟಾಲೇಷನ್ ಸೆರೆಮನಿ ಬರೀ ಗವರ್ನರ್ ಬರ್ತಾರೆ, ಬಟ್ ಇವತ್ತಿನ ದಿನ ಅವರು ನಮ್ಮ ರೋಟರಿ ಕ್ಲಬ್ ಬೀದರ್ ಸಿಲ್ವರ್ ಸ್ಟಾರಿಂದ ಇನ್ಸ್ಟಾಲೇಷನ್ಗೆ, ಸ್ಪೆಷಲಿ ನಮ್ಮದು ಪ್ರೆಸಿಡೆಂಟ್ ಸೆಕ್ರೆಟರಿ ಇನ್ಸ್ಟಾಲೇಷನ್ಗೆ ಮತ್ತು ಆಫೀಸ್ ಬೇರರ್ಸ್ ಇನ್ಸ್ಟಾಲೇಷನ್ಗೆ ಬಂದಿದ್ದಾರೆ. ಸೊ ನಮಗೆ ತುಂಬ ಇತಿಹಾಸದ ಕ್ಷಣ ಹಾಗೂ ಮತ್ತು ನಮಗೆ ಸಂತೋಷ
ಯಾಕಂದರೆ ಅವರ ನಮ್ಮ ಎಲ್ಲ ಕಾರ್ಯದಲ್ಲಿ ನಮಗೆ ಸಹಕಾರ ಕೊಡ್ತಾರೆ ಅಂತ ನಮಗೆ ಸಂತೋಷ ಆಗಿದೆ. ಹಾಗೂ ನಮ್ಮ ಸೆಕ್ರೆಟರಿ ಕಿರಣ್ ಸಾಮಿಲ್ ಅವರು ಮುಂದಿನ ಏನೇ ಕಾರ್ಯಕ್ರಮ ಇದೆ ಅದು ಹೇಳ್ತಾರೆ. ಧನ್ಯವಾದ. ಸುಮಾರು ಏನಂತಾರೆ ಒಂದೂವರೆ ವರ್ಷದಿಂದ ನಾನು ಉಪಾಧ್ಯಕ್ಷನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಮುಂದೇನೂ ಸಹ ಅಧ್ಯಕ್ಷನಾಗಿ ನಾನು ನನ್ನ ಕೆಲಸ ಹೆಂಗಿದೆ ಅದೇ ಥರ ಮುಂದುವರಿಸುತ್ತೇನೆ. ಹಾಗೂ ನಮ್ಮ ಬೀದರ್ ಜಿಲ್ಲಾ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ಸ್ಫೂರ್ತಿ ಆಗಬೇಕಂತ ನಮ್ಮ ಕ್ಲಬ್ಬಿಂದ ನಾನು ಹೇಳಿಕೆ ಬಯಸುತ್ತೇನೆ. ಇನ್ನು ನೂತನ ಕಾರ್ಯದರ್ಶಿ ಕಿರಣ್ ಸಾಮ್ವೆಲ್ ಮಾತನಾಡಿ, ನಮ್ಮ ಸಿಲ್ವರ್ ಸ್ಟಾರ್ಸ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಯುವಕರಿಗೆ ಹಾಗೂ ರೈತರಿಗೆ ಸಹಕಾರಿಯಾಗುವಂತೆ 10 ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು, ಸಾರ್ವಜನಿಕರು ನಮ್ಮೊಂದಿಗೆ ಸಹಕರಿಸುವ ಮೂಲಕ ಸದೃಢ ಸಮಾಜದ ನಿರ್ಮಾಣಕ್ಕೆ ಕೈ ಜೋಡಿಸಬೇಕು ಎಂದು ಹೇಳಿದರು. ಕಿರಣ್ ಸ್ಯಾಮ್ಯುಯಲ್, ನಾನು ನೂತನ ಸೆಕ್ರೆಟರಿಯಾಗಿ ರೋಟರಿ ಕ್ಲಬ್ ಆಫ್ ಬೀದರ್ ಸಿಲ್ವರ್ ಸ್ಟಾರ್ಗೆ ಆಯ್ಕೆ ಆಗಿದ್ದೀನಿ. ನಿಮ್ಮ ಮಾಧ್ಯಮದಿಂದ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ಕ್ಲಬ್ಗೆ ಸಾಕಷ್ಟು ರೀತಿಯಿಂದ ನೀವು ಸಪೋರ್ಟ್ ಮಾಡಿ, ಮತ್ತು ನಮಗೆ ಸಾಕಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕದಲ್ಲಿ ಡೆವಲಪ್ಮೆಂಟ್ ಸಲುವಾಗಿ. ಯೂತ್ಗೆ ನಾವು ಭಾಳಷ್ಟು ಒಂದು ಜಾಬ್ ಫೇರ್ ಅಂತ ಮಾಡ್ತಾ ಇದ್ವಿ. ಅದರೊಳಗೆ ತಾವು ಎಲ್ಲ ಬಂದು ಭಾಗಿಯಾಗಿ ಇದು ಸಾಕಷ್ಟು ಯೂತ್ಸ್ ಇದು ನೋಡ್ತೀರಿ, ನ್ಯೂಸ್ ಉತ್ತರ ಕರ್ನಾಟಕ ನೀವೆಲ್ಲವನ್ನು ನೋಡ್ತಾ ಇದ್ದೀರಿ, ನೀವೆಲ್ಲ ಮೆಸೇಜಸ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಿ, ನಮ್ಮದೆಲ್ಲ ಟ್ರೈಲ್ ಎಲ್ಲ ಫಾಲೋ ಮಾಡ್ತಾ ಇದ್ದೀರಿ. ತಾವು ಬಂದು ಆ ಜಾಬ್ ಫೇರನ್ನು ತುಂಬ ಉಪಯೋಗ ಬಳಸ್ಕೊಳ್ರಿ. ಮತ್ತು ಏನಪ್ಪ ಅಂದರೆ ನಮ್ಮ ಹತ್ರ ಒಂದು ಕಾಮಧೇನು ಪ್ರಾಜೆಕ್ಟ್ ಅಂತ ಇವಾಗ RI ಡೈರೆಕ್ಟರ್ ಇವಾಗ ಅನೌನ್ಸ್ ಮಾಡಿದ್ದಾರೆ. ಏನಂತಂದರೆ ಅದರಲ್ಲಿ ಒಂದು ಕಾವನ್ನು ಅವ್ರು ಡೊನೇಟ್ ಮಾಡ್ತಾರೆ. ಆ ಕಾವಿಂದ ಯಾರಾದರೂ ಬಡ ಜನ ಇದ್ದರೆ ಅವ್ರಿಗೆ ಅವ್ರ ಫ್ಯಾಮ್ಲಿ ನಡೆಯುತ್ತೆ. ಮತ್ತು ಅದಾದಮೇಲೆ ಅದರಿಂದ ಮಿಲ್ಕ್ ಎಲ್ಲ ನಮ್ಮದು KMF ಫೆಡ್ರೇಷನ್ಗೆ ಹೋಗುತ್ತೆ. ಅಲ್ಲಿಂದಲೇ ಅವರಿಗೆಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಥರ ಪ್ರಾಜೆಕ್ಟ್ ಮಾಡ್ತಾ ಇದ್ವಿ. ಸೊ ಇನ್ನೂ ಸುಮಾರು ಪ್ರಾಜೆಕ್ಟ್ಸ್ ಇದ್ದಾವೆ. ತಾವೆಲ್ಲ ಬಂದು ನಮ್ಮ ಕ್ಲಬ್ದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ತಾವು ಬಂದು ಫಾಲೋ ಮಾಡಿ ನಮಗೆ ರೀಚ್ ಔಟ್ ಆಗಿ ನಿಮ್ಗೆ ಎಲ್ಲ ರೀತಿಯಿಂದ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಚಂದ್ರಶೇಖರ್ ಪಾಟೀಲ್, ಮಾಜಿ ಪರಿಷತ್ ಸದಸ್ಯ ಅರವಿಂದ್ ಅರಳಿ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದೋಲೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ, ಡಾಕ್ಟರ್ ಒಮ್ಮಿನ್ ಸತೀಶ್ ಬಾಬು, ಕ್ಲಬ್ ಸಲಹೆಗಾರ ರೋಟರಿಯನ್ ಬಸವರಾಜ್ ಧನ್ನೂರ್, ಸಹಾಯಕ ಗವರ್ನರ್ ಹಾವಶೆಟ್ಟಿ ಪಾಟೀಲ್, ಡಿಸ್ಟ್ರಿಕ್ಟ್ ರೋಟರಿ ಫೌಂಡೇಶನ್ ಚೇರ್ PDG ರೋಟರಿಯನ್ ಚೆನ್ನಪ್ಪ ರೆಡ್ಡಿ, PDG ರೋಟರಿಯನ್ ಮನಿಕ್ ಪವಾರ್ ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ರೋಟರಿಯನ್ ಕೇಶವ್ ರೆಡ್ಡಿ ಉಪಸ್ಥಿತರಿದ್ದರು.